ಅಂತ ಚಾನ್ಸ್ ಮಿಸ್ ಆಗೋಯ್ತು. ಈ ನನ್ನ ಮಕ್ಕಳು ನಂಬ್ಕೊಂಡು ನಾನು ಹಾಳಾಗೋದ. ಏನ್ ಮಾಡ್ಲಿ ಇವಾಗ ನಾನು? ಏನ್ ಮಾಡ್ಲಿ? ರಜನಿ ಅವರೇ ನೋಡಿ, ಇಲ್ಲಿ ಕಂಪನಿಗೆ ಬಂದಿರೋ ರೆವೆನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಎರಡು ಮ್ಯಾಚ್ ಆಗ್ತಿಲ್ಲ. ನೋಡಿ, ರೆವೆನ್ಯೂಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತಿದೆ. ಅದ್ ಹೇಗ್ ಸಾಧ್ಯ? ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ಬೇಕು ತಾನೆ. ಕಂಪನಿಲಿ ಯಾವುದೇ ಡಿಪಾರ್ಟ್ಮೆಂಟಲ್ ಮಿಸ್ಟೇಕ್ ಆದ್ರೂ ಅದನ್ನ ಸಹಿಸ್ಕೋಬಹುದು. ಅಕೌಂಟ್ಸ್ ಅಲ್ಲಿ ಮಿಸ್ಟೇಕ್ ಆದ್ರೆ ಕಂಪನಿಗೆ ಲಕ್ಷ ಲಕ್ಷ ಲಾಸ್ ಆಗುತ್ತೆ. ಕಂಪನಿಗೆ ಬಂದಿರೋ ರೆವೆನ್ಯೂ ಒಂದು ಅಮೌಂಟ್ ತೋರಿಸ್ತಿದೆ, ಎಕ್ಸ್ಪೆನ್ಸಸ್ ಅದಕ್ಕಿಂತ ಜಾಸ್ತಿ ತೋರಿಸ್ತಿದೆ. ಶಿವಕುಮಾರ್, ಪ್ಲೀಸ್ ಅದನ್ನ ಸ್ವಲ್ಪ ನೋಡಿ. ಓಕೆ ಮೇಡಮ್. ಮೇಡಮ್, ಮೋಸ್ಟ್ಲಿ ಯಾವುದೋ ಕಂಪ್ನಿ ಪೇಮೆಂಟ್ ಮಾಡಿರೋದು 2 ಸರಿ ಎಂಟ್ರಿ ಮಾಡಿರ್ಬೋದು, ಅಥವಾ ಕಂಪನಿಗೆ ಬಂದಿರೋ ರೆವಿನ್ಯೂನ ಎಂಟ್ರಿ ಮಾಡದೆ ಮಿಸ್ಟೇಕ್ ಮಾಡಿರ್ಬೋದು. ಅದಕ್ಕೆ ಅಕೌಂಟ್ಸ್ನ ಡೈಲಿ ಅಪ್ಡೇಟ್ ಮಾಡಬೇಕು ರಜನಿ ಅವರೇ. ನೀವು ಲೇಟ್ ಮಾಡಿದ್ರೆ ಡೇಟಾ ಮಿಸ್ ಆಗುತ್ತೆ. ನೋಡಿ ರಜನಿ ಅವರೇ, ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಕೆಲ್ಸದ ಮೇಲೆ ಫೋಕಸ್ಡ್ ಆಗಿರ್ಬೇಕು. ಶಿವಕಾಮಿ, ಏನು ಎಲ್ಲ ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಏನಾಯ್ತು? ಇವರು ಅಕೌಂಟ್ಸ್ ಮೇಂಟೈನ್ ಮಾಡ್ತಿದಾರಲ್ವಾ, ರೆವೆನ್ಯೂ ಮತ್ತೆ ಎಕ್ಸ್ಪೆನ್ಸಸ್ ಎರಡು ಮ್ಯಾಚೇ ಆಗ್ತಿಲ್ಲ. ಓ ಹೌದಾ? ಎಲ್ಲಿ ಕೊಡಿ, ಒಂದು ನಿಮಿಷ ನೋಡೋಣ. ನೋಡಿ ರಜನಿ ಅವರೇ, ಇಟ್ ಈಸ್ ವೆರಿ ಸಿಂಪಲ್. ಡಬಲ್ ಎಂಟ್ರಿ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ. ಅಕೌಂಟಿಗೆ ದುಡ್ಡು ಬಂದ ತಕ್ಷಣ ಅಕೌಂಟಲ್ಲಿ ಅಮೌಂಟು ಇನ್ಕ್ರೀಸ್ ಆಗುತ್ತೆ. ನಾವು ಯಾರಿಗಾರು ಪೇ ಮಾಡಿದ ತಕ್ಷಣ ಬ್ಯಾಲೆನ್ಸು ಡಿಕ್ರೀಸ್ ಆಗುತ್ತೆ. ಇವೆರಡನ್ನು ಒಟ್ಟಿಗೆ ಎಂಟ್ರಿ ಮಾಡಬೇಕು. ನಾವು ಫಸ್ಟ್ ಏನಾದರೂ ರೆವಿನ್ಯೂನ ಎಂಟ್ರಿ ಮಾಡಿ ಆಮೇಲೆ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡಿದ್ರೆ ಅದು ಮ್ಯಾಚ್ ಆಗೋದಿಲ್ಲ. ಈಗ ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದೀನಿ, ತಗೊಳ್ಳಿ. ಅದೊಂಚೂರು ಗಮನದಲ್ಲಿ ಇಟ್ಕೊಡಿ. ಅಶೋಕ್, ಎಲ್ಲ ಟೈಮಲ್ಲೂ ನೀವೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ರೆ ಅವ್ರು ಯಾವಾಗ ಕಲಿಯೋದು? ನಿಮ್ಗಿನ್ನೂ ಬೇರೆ ಎಷ್ಟೊಂದು ಕೆಲಸ ಇದೆ ತಾನೆ. ನೀವ್ ಅಕೌಂಟ್ಸ್ನ ಸರಿ ಮಾಡ್ಕೊಂಡು ಕೂತ್ರೆ ಈ ಕೆಲಸನೆಲ್ಲ ಯಾರು ಮಾಡ್ತಾರೆ? ಮಿಸ್ಟೇಕ್ ಆದ್ಮೇಲೆ ಸರಿ ಮಾಡೋದು ಇದ್ದೇ ಇರುತ್ತೆ ಅಶೋಕ್. ಅದನ್ನ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ತಾನೆ. ಯಾಕಂದ್ರೆ ಎಲ್ಲ ಮಿಸ್ಟೇಕ್ಗಳು ನಮ್ ಕಣ್ಣಿಗೆ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ. ನಮಗ್ ಗೊತ್ತಿಲ್ದೇನೆ ಕೆಲವು ಮಿಸ್ಟೇಕ್ಗಳು ಕಂಟಿನ್ಯೂ ಆಗ್ತಾನೆ ಇದ್ರೆ. ಶಿವಕುಮಾರ್ ಮೇಡಮ್, ಸ್ವಲ್ಪ ದಿನ ಇವ್ರು ಮಾಡೋ ಅಕೌಂಟ್ಸ್ನ ನೀವು ರೀಚೆಕ್ ಮಾಡ್ತಾ ಇರಿ. ಓಕೆ ಮೇಡಮ್. ರಜನಿ ಅವರೇ, ಶಿವಕುಮಾರ್ ಸರ್ ಜೊತೆ ಹೋಗಿ ಅವರೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಶಿವಕುಮಾರ್, ಅದನ್ನ ಸ್ವಲ್ಪ ನೋಡಿ, ಎಲ್ಲ ಕರೆಕ್ಷನ್ಸ್ ಆದ್ಮೇಲೆ ನನಗೆ ಬಂದು ತೋರಿಸಿ. ಓಕೆ ಮೇಡಮ್. ನಾನು ಒಂದ್ಸಲ ಅಕೌಂಟ್ಸ್ ಚೆಕ್ ಮಾಡ್ತೀನಿ. ಸರಿ ಮೇಡಮ್, ಬನ್ನಿ. ಅಶೋಕ್, ನೀವೇನ್ ಬಂದಿದ್ದು? ಯಾಕೆ ಬರ್ಬಾರ್ದಾ? ಅಲ್ಲ, ಆಲ್ ಆಫ್ ಅ ಸಡನ್ ಏನ್ ಬಂದಿದ್ದು ಅಂತ. ಸರಿ ಆಯ್ತು, ಬರ್ತೀನಿ. ಹಲೋ
ಬಾಸ್ ನಮ್ಮಿಂದ ದೊಡ್ಡ ತಪ್ಪಾಗೋಗಿದೆ, ನಮ್ಮನ್ನ ಕ್ಷಮಿಸಿ ಬಾಸ್. ಇನ್ ಮುಂದೆ ಹೀಗೆ ಮಾಡಲ್ಲ. ಇನ್ ಮುಂದೆ ನನ್ನ ಕಣ್ ಕಾಣಿಸ್ಕೋಬೇಡಿ. ಆಚೆ ಹೋಗಿದಿರಲ್ಲ ಹಾಗೆ ಹೋಗ್ಬಿಡಿ. ನಾವು ಆಚೆ ಕಡೆ ಬಂದ್ಮೇಲೆ ಎಲ್ಲ ಕಡೆ ಹುಡುಕಿದ್ವಿ ಬಾಸ್, ಆ ಮಂತ್ರವಾದಿ ಸಿಗ್ಲಿಲ್ಲ. ಸಿಕ್ಕಿಲ್ಲ ಅಂತ ಹೇಳಕ್ ಫೋನ್ ಮಾಡಿದ್ಯಾ? ಮೊದ್ಲ ಟೆನ್ಷನ್ ಇದ್ದೀನಿ, ಮರ್ಯಾದೆಯಿಂದ ಫೋನ್ ಕಟ್ ಮಾಡ. ಬಾಸ್ ಹೇಳಮ್ಮ. ಆದಿ, ಹಾರಿಕಾ ನಮ್ಮನೆ ಹತ್ರ ಹೋಗಿದ್ದಾಳೆ ಕಣೋ. ನಾವಲ್ಲಿ ಇಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಕಾಲ್ ಮಾಡಿದ್ಲು. ಆದಿ ನಿನ್ಗೆ ಕಾಲ್ ಮಾಡಿ ಮೀಟ್ ಮಾಡ್ತಾನೆ ಅಂತ ಹೇಳಿದೀನಿ. ಅವಳನ್ನ ಶಿವಗಾಮಿ ಮನೆ ಹತ್ರ ಕರೆಯಕ್ಕಾಗಲ್ಲ ಕಣೋ. ಅವಳಿಗೆ ಕಾಲ್ ಮಾಡಿ ನೀನೇ ಆಚೆ ಮೀಟ್ ಮಾಡು. ಏನಿಗೆ ಬಂದಿರೋದು ಅಂತ ಏನಾದರೂ ಹೇಳಿದ್ಲ? ಅವಳಿಗೆ ಹಿಮಾಲಯದಲ್ಲಿ ಬಾಬಾ ಹತ್ರ ದೀಕ್ಷೆ ಸಿಕ್ಕಿದೆಯಂತೆ. ಈಗ ಆಶ್ರಮದಲ್ಲೇ ಇದ್ದು ಸಾಧನೆ ಮಾಡ್ಬೇಕಂತೆ. ಅದಕ್ಕೆ ಆಶ್ರಮಕ್ಕೆ ಹೋಗಕ್ ಮುಂಚೆ ನಮ್ಮನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ಲಂತೆ. ನನ್ನ ಶಕ್ತಿ ವಾಪಸ್ ಬರೋದ್ರ ಬಗ್ಗೆ ಏನಾದರೂ ಮಾತಾಡಿದ್ಲ? ಅದ್ರ ಬಗ್ಗೆ ಏನೂ ಹೇಳಿಲ್ಲ ಕಣೋ. ನೀನು ಗುರೂಜಿ ಇಬ್ರು ಸೇರ್ಕೊಂಡು ಶಕ್ತಿ ವಾಪಸ್ ಬರೋದ್ರ ಬಗ್ಗೆ ಕೆಲಸ ಮಾಡ್ತಿದ್ದೀರಲ್ಲ, ಮತ್ ನಾನ್ ಯಾಕೆ ಅವಳನ್ನ ಕೇಳಿ? ಅದಕ್ಕೆ ಒಬ್ಬ ಮಂತ್ರವಾದಿನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಗೋಡೌನಲ್ಲಿ ಕೂಡ ಹಾಕಿದ್ದ. ನಮ್ಮ ಹುಡುಗರು ಅವನ್ನ ತಪ್ಪಿಸ್ಕೊಳಕ್ ಬಿಟ್ಬಿಟ್ಟಿದ್ದಾರೆ. ಓ ಹೌದಾ? ನೋಡು, ಹಾರಿಕನ್ನ ಆ ವಿಷಯಕ್ಕೆ ಬಳಸಕ್ಕಾಗತ್ತಾ ಅಂತ ಯೋಚನೆ ಮಾಡು. ಸರಿ, ನಾನು ಮೀಟ್ ಮಾಡಿ ಏನಾಯ್ತು ಅಂತ ನಿಂಗೆ ಕಾಲ್ ಮಾಡಿ ಹೇಳ್ತೀನಿ. ಹಾ ಸರಿ ಕಣೋ. ಊಟ ಮಾಡ್ದಾ? ಇಲ್ಲ, ಆ ಹುಡುಗರು ಟೆನ್ಷನಲ್ಲಿ ಊಟನೂ ಮಾಡಿಲ್ಲ. ಟೈಮ್ಗೆ ಊಟ ಮಾಡು. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ ಆದಿ, ಪೂಜೆನ ಇಷ್ಟು ಹತ್ರ ಇಟ್ಕೊಂಡು ಮಂತ್ರವಾದಿ ತಪ್ಪಿಸ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದೆಯಲ್ಲ, ಇವಾಗ ಪೂಜೆಗೆ ಏನ್ ಮಾಡೋದು ಹೇಳು? ಕಾವಲ್ಗೆ ಇಬ್ರು ಹುಡುಗರನ್ನ ಇಟ್ಟಿದ್ದ ಗುರುಜಿ, ಯಾಮಾರಿಸ್ಬಿಟ್ಟಿದ್ದಾನೆ. ಇಂಥ ಕೆಲಸಗಳಲ್ಲಿ ಯಾರನ್ನು ನಂಬಾರ್ದು ಆದಿ. ಸ್ವಂತ ನಾವೇ ಮಾಡಬೇಕು. ಬೇರೆಯವ್ರಿಗೆ ಇದರ ತೀವ್ರತೆ ಗೊತ್ತಿರಲ್ಲ, ಜವಾಬ್ದಾರಿನೂ ಇರಲ್ಲ. ನೋಡಿ ಇವಾಗ ಅಂಥ ವ್ಯಕ್ತಿ ಮತ್ತೆ ಎಲ್ಲಿ ಸಿಗ್ತಾನೆ ಹೇಳು? ಅವನ್ ತಪ್ಪಿಸ್ಕೊಂಡ ಬಿಡು. ಇವಾಗ ಅವನ ಆಚೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀಯಾ? ನೀನ್ ಅವನನ್ನ ಕಿಡ್ನಾಪ್ ಮಾಡಿದ್ಯಾ. ಯಾವತ್ತಿದ್ರು ನಿನಗೆ ತಲೆನೋವು ತಪ್ಪಿದ್ದಲ್ಲ. ಕೇಸ್ ಆದ್ರೆ ನಾನು ನೋಡ್ಕೋತೀನಿ. ನನ್ಗೆ ಅರ್ಜೆಂಟಾಗಿ ಅದೇ ಥರ ವ್ಯಕ್ತಿ ಬೇಕಾಗಿದೆ. ಆದಿ ಅವನೊಬ್ಬ ಗೊತ್ತಿದ್ದ. ನಾನು ನಿನಗೆ ಜಾಗ ಹೇಳ್ದೆ, ನೀನು ಅವನನ್ನ ಕಿಡ್ನಾಪ್ ಮಾಡಿದೆ. ಈಗ ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದೆಯಾ. ಮುಂದಿನ ಕರಾಳ ಅಮಾವಾಸ್ಯೆ ನೀನ್ ಪೂಜೆ ಮಾಡಲೇಬೇಕು.